ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತು ನಾವೆಲ್ಲ ಬಂದು ಮಾಗಡಿಗೆ ಹೋಗ್ತಾ ಇದ್ದೀವಿ. ಚಿನ್ನಿ ಮನೆಗೆ ಎಂಗೇಜ್ಮೆಂಟ್ ಇದ್ದಿದ್ದ ಕಾರಣ ಇಲ್ಲಿ ಬಂದು ಒಂದು 8-9 ಜನ ಹೋಗ್ತಿದ್ವಿ. ಮತ್ತು ಇಲ್ಲಿ ಬಂದು ನೋಡಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ, ಮಾಗಡಿ ಬಸ್ಸಿಗೆ. ಇದು ಕುಣಿಗಲ್ ಬಸ್ ಸ್ಟಾಪಲ್ಲಿ ಬಂದು ಮಾಗಡಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಕೊನೆಗೂ ರೀಚ್ ಆದ್ವಿ ಮನೆಗೆ. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು, ಶಾಮಿನ ಎಲ್ಲ ಹಾಕ್ಸಿದ್ರು, ಸಿಕ್ಕಾಬಟ್ಟೆ ಮಳೆ ಇತ್ತು. ನೆಕ್ಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ನಾವಿಲ್ಲಿ ಕೊಬ್ಬರಿ ಡಿಸೈನ್ ಮಾಡೋಣ ಅಂತ ಆವಾಗ ಪ್ಲ್ಯಾನ್ ಹಾಕ್ಕೊಂಡು ಕೊಬ್ಬರಿ ಡಿಸೈನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಇಲ್ಲೆಲ್ಲ ಭಟ್ರು ಐಟಮ್ನ ತೊಗೊಂಡು ಎಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ನೆಕ್ಸ್ಟು ನೈಟ್ ಊಟಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನೈಟೇ ಒಬ್ಬಟ್ಟೆಲ್ಲ ರೆಡಿ ಮಾಡಿದ್ವಿ. ತುಂಬ ಜನ ಬಂದಿದ್ದರು ಎಂಗೇಜ್ಮೆಂಟಿಗೆ, ಹಾಗಾಗಿ ನೈಟೇ ಇಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡಿದ್ರು. ತುಂಬ ಜನ ಸೇರಿದ್ರು, ಹಾಗಾಗಿ ನಾವೆಲ್ಲ ಮೆಹಂದಿ ಬಿಡಿಸ್ಕೊಳ್ತಾ ಇದ್ವಿ ಒಳಗಡೆ. ಇದು ಬಂದ್ಬಿಟ್ಟು ನಮ್ಮ ಮಾವನ ತಂಗಿ ಮಗಳು ಮತ್ತು ತಮ್ಮನ ಮಗ. ಇಲ್ಲಿ ನೋಡಿ ನಾವೆಲ್ಲ ಮೆಹಂದಿ ಬಿಡಿಸ್ಕೊಳ್ತಾ ಇದ್ವಿ. ಅಷ್ಟು ಜನ ಒಬ್ಬಟ್ಟು ಮಾಡ್ತಾಯಿದ್ರು. ಇವಾಗ 2 ಕಡೆನೂ ನಮಗೆ ಓಡಾಡೋಕ್ಕಾಗಲ್ಲ, ಹಾಗಾಗಿ ಎಂಗೇಜ್ಮೆಂಟಿಗೆ ಹಿಂದಿನ ದಿನವೇ ಹೋಗಿದ್ವಿ. ನಾವು 2 ಡೇಸ್ ಮುಂಚೆನೇ ಹೋಗಿದ್ವಿ ಮದುವೆಗೆ. ಯಾಕಂದರೆ ಚಿಂಟು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಹಾಗಾಗಿ ನಾವು ಎಂಗೇಜ್ಮೆಂಟಿಗೆ 2 ಡೇಸ್ ಮುಂಚೆನೇ ಹೋಗಿದ್ವಿ. ಫೈನಲಿ ಬೆಳಗ್ಗೆ ಆಗೇ ಹೋಯಿತು. ಇನ್ನೇನು ಎಂಗೇಜ್ಮೆಂಟ್ ಟೈಮ್ ಬಂದೇ ಬಿಡ್ತಲ್ಲ ಅಂತ ಹೇಳಿ ಹುಡುಗಿಗೆ ರೆಡಿ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಸ್ಯಾರಿನ ಹಾಕಿ ಸಿಂಪಲ್ಲಾಗಿ ರೆಡಿ ಮಾಡ್ತಾಯಿದ್ದೀನಿ. ಫೈನಲಿ ನಮ್ಮ ಹುಡುಗಿ ಈ ಥರ ರೆಡಿ ಆಗಿದ್ಲು. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ನಾನು ರೆಡಿ ಮಾಡಿರೋದು ನೋಡಿ ಕಮೆಂಟ್ ಮಾಡಿ. ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ. ಫೈನಲಿ ನಮ್ಮ ಹುಡುಗ ಎಂಟ್ರಿ ಕೊಟ್ಟೇ ಬಿಟ್ಟರು. ತುಂಬ ಅಂದರೆ ತುಂಬ ಲೇಟಾಗಿ ಹೋಗಿತ್ತು ಅವ್ನು ಬರೋ ಅಷ್ಟೊತ್ತಿಗೆ. ನೋಡಿ ಅವನು ಕೂಡ ರೆಡಿಯಾಗಿ ಎಲ್ಲ ಜನ ಸೇರಿಬಿಟ್ಟಿದ್ರು. ತುಂಬ ಜನ ಬಂದಿದ್ರು, ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ಡಿವಿತ್ ಕೂಡ ಬಂದರು. ನೆಕ್ಸ್ಟು ಇಲ್ಲಿ ದೀಪಶಾಸ್ತ್ರ ಅಂತ ಮಾಡ್ತೀವಿ, ಅದನ್ನು ಎಂಗೇಜ್ಮೆಂಟ್ ಇವಾಗ ದೀಪ ಹಚ್ಚೋ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಇದು ಪುಟ್ಟಮ್ಮ ಬಂದು ದೀಪ ಹಚ್ತಾ ಇರೋದು. ನೆಕ್ಸ್ಟು ಹುಡುಗನ ಮನೇಲಿ ತಂದಿರೋ ಸೀರೆನ ಚಿನ್ನಿಗೆ ಕೊಟ್ಟು ಮಡ್ಲು ತುಂಬ್ತಾಯಿದ್ರು. ನೋಡ್ರಪ್ಪ, ಅಂತೂ ಇಂತೂ ನಮ್ಮ ಹುಡುಗ ಗುಂಡಿಗೆ ಬಿದ್ದಾಯಿತು. ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಇವತ್ತು ಎಂಗೇಜ್ಮೆಂಟ್ ದಿನ ಬಂದೇ ಹೋಯ್ತು. ಎಷ್ಟು ಬೇಗ ದಿನಗಳು ಕಳೆದೇ ಹೋಯ್ತು ಅನ್ನೋದು ನಮಗೇ ಗೊತ್ತಾಗಲಿಲ್ಲ.
ನೆಕ್ಸ್ಟು ಬಂದು ಸ್ವಲ್ಪ ಶಾಸ್ತ್ರಗಳು ಒಂದು 5 ಜನ ಶಾಸ್ತ್ರಗಳು ಮಾಡಿ ಅಂತ ಹೇಳಿದರು. ನಾವು ಕೂಡ ಶಾಸ್ತ್ರಗಳನ್ನ ಮಾಡಿ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿದರು. ಮಾಡಿಕೊಂಡು ನಾವೆಲ್ಲ ಊರಿಗೆ ಹೊರಡೋಣ ಅಂತ ಹೇಳಿ, ಈ ಸೀರೆ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ಬನ್ನಿ ನಾನು ನಿಮಗೆಲ್ಲ ಏನೋ ಒಂದು ತೋರಿಸ್ತೀನಿ. ಇದು ಬಂದು ತೇಜುದು ಇದೆಲ್ಲ ಮೆಡಲ್ಸ್ಗಳು ನೋಡಿ, ಎಷ್ಟೊಂದು ಕಪ್ಗಳನ್ನ ಗೆದ್ದಿದ್ದಾನೆ ಅಂತ. ಇದೆಲ್ಲ ಕ್ರಿಕೆಟಲ್ಲಿ ಬಂದಿರೋದು. ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ ಅವನು ಕೂಡ, ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ಲಿಂದ ಹೊರಡೋಣ ಊರಿಗೆ ಅಂತ ಹೇಳಿ ಎಲ್ಲರೂ ಊಟ ಮಾಡಿದ್ವಿ. ನವೀನವ್ರು ಗಾಡಿ ತಂದಿದ್ರಲ್ಲ, ಹಾಗಾಗಿ ಗಾಡೀಲೇ ಹೋಗ್ಬೋದು ಅಂತ ಹೇಳಿ ಊಟನ ಮಾಡಿಕೊಂಡು ಹೊರಡ್ವಿ. ಚಿಂಟುಗೆ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ. ಅವರು ಪಾಪ ಊಟ ಮಾಡ್ತಾಯಿದ್ರು. ಇರಿ ಅಂತ ಹೇಳಿದ್ರು. ನಾಳೆ ಎಲ್ಲ ಬಸ್ಸಿಗೆ ಹೋಗೋಕ್ಕೆ ಮಕ್ಳು ಎತ್ಕೊಂಡ್ರು ರಿಸ್ಕ್ ಆಗುತ್ತೆ ಅಂತ ಹೇಳಿ, ಇಲ್ಲ ಅಣ್ಣನ ಜೊತೆನೇ ಹೋಗ್ತೀವಿ ಅಂತ ಹೇಳಿ ಹೊರಟ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಒಬ್ಬಟ್ಟಾಗಿರ್ಬೋದು, ಅನ್ನ ಸಾಂಬಾರು. ನೆಕ್ಸ್ಟು ಆರತಿನ ಮಾಡಿ ದೊಡ್ಡಕ್ಕು ಸತಾಯಿಸ್ತಿದ್ವಿ. ನಾನು ನಮ್ಮ ಅದಕ್ಕೆ ಮಾತಾಡ್ಕೊಂಡಿದ್ದೀವಿ, ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಚಿಂಟು ರೇಗಿಸ್ತಾ ಇದ್ದ ಎಲ್ಲರಿಗೂ. ನಾನು ಆರತಿ ಎತ್ತಿರಿ ಕಳ್ಮಂಜುಂಗೆ ಅಂತ ಎಲ್ಲ ಹಾಡು ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಬಂದು ನಾವು ಹೊರಡೋ ಟೈಮ್ ಬಂದೇ ಬಿಡ್ತು. ತೇಜು ಕೂಡ ಇರಿ ಅಂತ ಹೇಳ್ತಿದ್ದ. ನಾವು ಹೊರಟ್ವಿ. ನೋಡಿ ಬುಲೆರಾ ಗಾಡೀಲಿ ಎಲ್ಲರೂ ನಾನು ರೇಗಿಸ್ತಿದ್ರು, ಈ ಟೈಮಲ್ಲಿ ವಿಡಿಯೋ ಬೇಕಾ ನಿನಗೆ ಅಂತ ಹೇಳಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.